ಕೇರ್ ಈಗ 1000 ಗಿಡ ಹಾಕಿದ್ರೆ ಅಷ್ಟು ತಾಕತ್ ಕೊಡ್ಬೇಕು, ಹೀಲ್ಡ್ ಬರ್ಬೇಕಲ್ಲ. ಯಾವಾಗ ಮೇ ತಿಂಗಳ ಎಂಡಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ, ಜೂನ್ ತಿಂಗಳಂತ ಇಟ್ಕೊಳ್ಳಿ. ಜೂನ್ ಇಂದ ನಮ್ಗೆ ಡಿಸೆಂಬರ್ ತನಕ ನಾವೇನ್ ತೋಟಕ್ಕೆ ನೀರ್ ಹಾಯಿಸೋ ಪದ್ಧತಿ ಇಲ್ಲ. ಡಿಸೆಂಬರ್ ಅಲ್ಲಿ ಚಳಿ ಬೀಳುತ್ತೆ, ಚಳಿ ಬಿದ್ದಾಗ ಗೊಬ್ಬರ ಕೊಡ್ತೀವಿ. ಗೊಬ್ಬರ ಕೊಟ್ಟಾಗ ಅದು ನೀರ್ ಗೊಬ್ಬರ ಹೊಡಿತೀವಿ. ಅಂತಾರೆ. ಈಗ ಹೊಂಬಾಳೆ ಹೊಡಿಯೋ ಟೈಮ್ ಅಲ್ಲಿ ಕೊಟ್ರೆ ಅವಾಗ ತಾಕತ್ತಾಗ ಹೊಂಬಾಳೆ ಹೊಡಿತಾ. ಅದಕ್ಕೆ ಏನಂತಾರೆ ಸರ್ ನಿಮ್ ಕಡೆ? ಹೊಂಬಳೆ ಹೊಂಬಳೆನೆ ಅಂತಾರೆ. ಇನ್ನೊಂದ್ ಏನಂತಾರೆ ಅದಕ್ಕೆ? ಹೊಂಬಳೆನೆ ಅಂತಾರೆ. ಆ ಹೊಂಬಳೆ ಕಟ್ಟೋ ಟೈಮ್ ಅಲ್ಲಿ, ಹೊಂಬಳೆ ಈ ಟೈಮ್ ಅಲ್ಲಿ ಕಟ್ಟೋದು, ಯಾವ ಟೈಮ್ ಅಲ್ಲಿ ಕಟ್ಟೋದು? ಹೊಂಬಳೆ ಇವಾಗ ಹೊಡೆ ಬಂದಿದೆ ನೋಡಿ, ಕಾಣುತ್ತೆ. ಈಗ ಹಾರ್ವೆಸ್ಟ್ ಇನ್ನು ಹಾರ್ವೆಸ್ಟ್ ಆಗಿಲ್ಲ. ಎಷ್ಟ್ ಟೈಮ್ ಹಾರ್ವೆಸ್ಟ್ ಆಗಿದೆ ನಿಮ್ದೀಗ? ಹಾರ್ವೆಸ್ಟ್ ಇನ್ನು ಸ್ಟಾರ್ಟ್ ಒಂದ್ ಟೈಮ್ ಮಾಡಿಲ್ಲ. ಬೇರೆ ಕಡೆ ಎಲ್ಲ ಒಂದೊಂದ್ ಟೈಮ್ 2 ಟೈಮ್ ಎಲ್ಲ ಮಾರ್ಕೊಂಡ್ ಬಿಟ್ಟಿದ್ದಾರೆ. ನಮ್ಮಲ್ಲಿ ಲೇಟು. ನಿಮ್ನಲ್ಲಿ ಯಾವಾಗ? ನಮ್ಮಲ್ಲಿ ಆಕ್ಚುಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಕಾರ್ತಿಕ್ ಮಾಸ. ನಿಮಗೆ ಇದ್ರ ಕಡೆ ತುಮಕೂರು ಭಾಗದಲ್ಲಿ 90% ಫಸ್ಟ್ ಹಾರ್ವೆಸ್ಟ್ ಆಗಿದೆ. ಈಗ ಸೆಕೆಂಡ್ ಹಾರ್ವೆಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಥರ್ಡ್ ಹಾರ್ವೆಸ್ಟ್ ನಿಮಗೆ ಡಿಸೆಂಬರ್ ಹೊತ್ತಿಗೆ ಮುಗ್ದೇ ಹೋಗಿರುತ್ತೆ, ನವೆಂಬರ್ ಎಂಡ್ ಹೊತ್ತಿಗೆ. ಆಗ ಅವರು ಈ ಟೈಮಲ್ಲಿ ಗೊಬ್ಬರ ಹಾಕ್ತಾರೆ. ನವೆಂಬರ್ ಹೊತ್ತಿಗೆ ಕುಯ್ದಾದ ತಕ್ಷಣ ಹಾಕ್ತಾರೆ. ಯಾಕಂದ್ರೆ ಕುಯ್ದ್ರೆ ಕಾಯಿ ದಪ್ಪ ಬರುತ್ತೆ, ನೆಕ್ಸ್ಟ್ ಹೊಂಬಳೆಗ್ ತಾಕತ್ ಬರಲ್ಲ. ಕುಯ್ದ ತಕ್ಷಣ ಇಮಿಡಿಯೇಟ್ ಗೊಬ್ಬರ ಹಾಕ್ಲೇಬೇಕು. ಕರೆಕ್ಟ್ ಅಲ್ವಾ ಅದು? ಆ ಪದ್ಧತಿ ಅಲ್ಲಿ ಕರೆಕ್ಟ್. ನಮ್ಮಲ್ಲಿ ಅಡಿಕೆ ಬೆಳೆಯೋದೇ ಇವಾಗ. ನಮ್ಮಲ್ಲಿ ಮಳೆಗೆ ಮಳೆ ಚೇಂಜಸ್, ವೆದರ್ ಎಲ್ಲ ಚೇಂಜಸ್ ಅಲ್ವಾ ಸರ್? ಟೆಂಪರೇಚರ್, ವಾಟರ್, ವಾತಾವರಣ ಎಲ್ಲದೂ ಬರುತ್ತೆ. ನೋಡೋಣ ಒಂದು ಅಂತ ಹೇಳಿ ಫಸ್ಟ್ ಇಲ್ಲಿ ಈ ಭಾಗಕ್ಕೆ ಮಾತ್ರ, ಈ ತುಂಡು ನಾವು ಒಂದೊಂದೊಂದೊಂದು ಭಾಗ ಮಾಡ್ಕೊಂಡಿರ್ತೀವಲ್ಲ ತೋಟನ, ಈ ತುಂಡಿಗೆ ಬಳಸಿದ್ದದನ್ನ. ಕುರಿ ಗೊಬ್ಬರ ಏನು ಹಾಕಲ್ಲ.